ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಯಾವ ರೀತಿಯಾಗಿ ಕುಂಭರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯನ್ನ ಯಾವ ರೀತಿಯಾಗಿ ಕಂಡ್ಕೊಳ್ತೀರಾ ಅನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾಕಾಲ ಹಿಂಗೆ ಇರಲಿ ಅನ್ನುವಂತ ಮಾತನ್ನ ಹೇಳಿ, ಇವತ್ತಿನ ದಿವಸ ಜನವರಿ ತಿಂಗಳಲ್ಲಿ 2026 ಜನವರಿ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಆಗುವಂತಹ ಬದಲಾವಣೆಗಳೇನು ಚಿಂತನೆ ಮಾಡಬೇಡಿ. ಎಷ್ಟು 6 ತಿಂಗಳ ಕಾಲ ನಿಮಗೆ ಒಳ್ಳೆಯ ಅದೃಷ್ಟದ ಯೋಗಗಳು ಬಾಗಿಲ ತನಕ ಬರುವಂತಹ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ಯೋಗ ಕುಂಭ ರಾಶಿಯವರಿಗೆ ಬರುವಂತದ್ದು. ಕುಂಭ ರಾಶಿಯವರಿಗೆ ಒಂದೊಳ್ಳೆಯ ಅದೃಷ್ಟದ ಯೋಗ. ಮತ್ತೆ 1-2 ತಿಂಗಳ ಕಳೆದ ಮೇಲೆ ಮಹಾ ಸಂಕಷ್ಟನೂ ಇದೆ, ಅದರಿಂದ ತಪ್ಪಿಸ್ಕೊಳ್ಬೇಕು. ಯಾವ ರೀತಿಯಾಗಿ ಇಲ್ಲಿದೆ ಒಂದು ಮಹಾ ಸಂಚಿಕೆ. ನಿಮ್ಗೆ ಒಂದು ವಿಶೇಷ ಸೂಚನೆಯನ್ನ ಹೇಳ್ತೀನಿ. ಏನಂತಂದ್ರೆ, ನಿಮ್ಗೆ 23ನೇ ತಾರೀಕಿನ ನಂತರ ಒಳ್ಳೆಯ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಈ ಜನವರಿ 23 ನಂತರ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಂದಿಷ್ಟು ನೆಮ್ಮದಿಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಂದಿಷ್ಟು ಆತಂಕದ ಭಯದ ಮುಕ್ತರಾಗ್ತೀರಾ, ಗೊಂದಲದಿಂದ. ಏನದರಿ ಗುರುಗಳ ಕುಂಭರಾಶಿಯವರಿಗೆ ಖುಷಿ ವಿಚಾರ, ಸಿಹಿ ವಿಚಾರ. ರೈತರಿಗೂ ಖುಷಿ ವಿಚಾರನೆ, ಆಟೋ ಚಾಲಕರಿಗೂ ಸಹಿತ ಖುಷಿ ವಿಚಾರನೆ, ವ್ಯಾಪಾರಿಗಳಿಗೆ ಖುಷಿ ವಿಚಾರನೆ, ರಿಯಲ್ ಎಸ್ಟೇಟ್ ಮಾಡುವಂತವ್ರಿಗೆ ಖುಷಿ ವಿಚಾರನೆ, ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಖುಷಿ ವಿಚಾರನೆ, ಶಾಲಾ ನಡೆಸ್ತಕ್ಕಂತಹ ಶಾಲಾ ಶಿಕ್ಷಕರಿಗೆ ಖುಷಿ ವಿಚಾರನೆ. ಈ ಕುಂಭ ರಾಶಿಯವರಿಗೆ ಖುಷಿ ವಿಚಾರ. ಜನವರಿ 23 ಕಳೆದ ಮೇಲೆ ಖುಷಿನೇ ಖುಷಿ. ಒಂದಿಷ್ಟು ಆನಂದ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತಾರ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ. ಏನದ ಅಂತಂದ್ರೆ, ಶನಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲೇ ಇರ್ತಾನೆ. ಆದ್ರೆ ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂಥ ಶನಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ರಾಹು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಕೇತು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಈ 4 ಗ್ರಹಗಳಲ್ಲಿ 3 ಗ್ರಹಗಳು ಎಲ್ಲಿದೆಯೋ ಅಲ್ಲೇ ಇದೆ ಯಥಾಸ್ಥಾನವಾಗಿ. ಮತ್ತೆ ಈ ಗ್ರಹಗಳ ಬದಲಾವಣೆಗಳಾಗುವಂತದ್ದಲ್ಲಿ ಗುರುಗ್ರಹ ಬದಲಾವಣೆಗಳನ್ನ ಆಗುವಂಥದ್ದು. ಆದ್ರೆ ಶನಿ ಬದಲಾವಣೆ 2.5 ವರ್ಷ ಆದ್ಮೇಲೆ ಬದಲಾವಣೆಗಳಾಗ್ತದೆ. ಮತ್ತೆ ಶನಿ 2 ವರ್ಷಕ್ಕೊಮ್ಮೆ ತನ್ನ ಸ್ಥಾನವನ್ನ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ, ರಾಹು ಕೇತುಗಳು 18 ತಿಂಗಳು ಅಂತಂದ್ರೆ 1.5 ವರ್ಷ ಆದ್ಮೇಲೆ ತನ್ನ ಸ್ಥಾನವನ್ನ ಬದಲಾವಣೆಗಳನ್ನ ಮಾಡ್ಕೊಂತಾನೆ. ಶುಕ್ರ 30ರಿಂದ 60 ದಿನಗಳ ಕಾಲ ತನ್ನ ಸ್ಥಾನವನ್ನ ಬದಲಾವಣೆಗಳನ್ನ ಮಾಡ್ತಕ್ಕಂಥದ್ದು ಶುಕ್ರ ಆಗಿರ್ತಕ್ಕಂಥ. ರವಿ ತಿಂಗಳಿಗೆ 1 ಸರಿ ಬದಲಾವಣೆಗಳನ್ನ ಮಾಡ್ತಕ್ಕಂಥದ್ದು. ಕುಜ 45ರಿಂದ 60 ದಿನಗಳ ಕಾಲ ತನ್ನ ಸ್ಥಾನವನ್ನ ಬದಲಾವಣೆಗಳ ಮಾಡ್ತಕ್ಕಂಥದ್ದು. ಬುಧ 14ರಿಂದ 28ರವರೆಗೆ ಕಾಲ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು. ಗುರು ಏನಂದ್ರೆ ವರ್ಷಕ್ಕೆ 1 ಸರಿ ಬದಲಾವಣೆಗಳನ್ನ ಕಾಣ್ತಕ್ಕಂಥದ್ದು. ಚಂದ್ರ 2.5 ದಿನಗಳ ಕಾಲ ಬದಲಾವಣೆಗಳನ್ನ ಆಗುವಂತ ಈ ಗ್ರಹಗಳ ಉಪಸ್ಥಿತಿಗಳು ಏನದ ಕುಂಭರಾಶಿಯವರಿಗೆ ಸಿಹಿ ವಿಚಾರ. ರೈತರಿಗಾಗ್ಲಿ ನಮಗೆ ಆಗಿ ಏನದ ಅಂದ್ರೆ, ನಿಮಗೆ ಕುಂಭರಾಶಿ 6 ತಿಂಗಳ ತನಕ ಮುಟ್ಟಿದ್ದೆಲ್ಲ ಚಿನ್ನ, ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ಳಿ. ಕುಂಭರಾಶಿಯವರಿಗೆ ಹೇಳಿದೆ ತಾತ್ಪರ್ಯ ಗುಣಧರ್ಮ ಏನಂದ್ರೆ, ಎಲ್ಲ ಕುಂಭ ಅಂದ್ರೆ ಸಿಂಬಾಲ್ ಏನಂದ್ರೆ ಕುಂಭ ಇದೆಯಲ್ಲ, ಕುಂಭ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಎಲ್ಲ ಸಹಿತ ಅಹಂಕಾರ, ಕೋಪ, ಸಿಟ್ಟು, ನೆಮ್ಮದಿ ಎಲ್ಲ ತಂಬಿಗೆ ಒಳಗೆ ಇರ್ತದ. ಯಾವ ಸಂದರ್ಭ ಬೇಕಾದ್ರೆ ನಮ್ಗೆ ಸ್ಪೂನ್ ಒಳಗೆ ಹೆಂಗ್ ಕೊಡ್ತಾರೋ ಹಂಗೆ ತೀರ್ಥ ಹೆಂಗೆ ಕೊಡ್ತಾರ ದೇವಸ್ಥಾನ, ಆ ರೀತಿಯಾಗಿ ನಮ್ಗೆ ಕೊಡುವಂತವ್ರು ಕುಂಭರಾಶಿ. ಅತ್ಯಂತ ಸಂತುಷ್ಟಿ, ಅತ್ಯಂತ ದುಃಖಿಗಳು ಯಾರಂದ್ರೆ ಕುಂಭರಾಶಿಯವರು. ತುಂಬಾ ಕಷ್ಟದಿಂದ ಬಂದಿರ್ತಾರೆ, ತುಂಬಾ ದುಃಖದಿಂದ ಬಂದಿರ್ತಕ್ಕಂಥ ನಾಕಂಡಂಗಿ ಅಂತಂದ್ರೆ ಕುಂಭರಾಶಿಯರು. ತುಂಬಾ ಕಷ್ಟ, ಹೆಂಡತಿ ಮಕ್ಕಳು, ಜಂಜಾಟ, ಜೀವನ, ಈ ಸಮಾಜ, ತುಂಬಾ ಕಷ್ಟದಿಂದ ಬಂದಿರ್ತಕ್ಕಂಥ ಕುಂಭರಾಶಿಯವರು. ಬೇರೆ ರಾಶಿಯವರು ಬಂದಿಲ್ಲ ಅನ್ನಂಗಿಲ್ಲ. 70 ಭಾಗದಷ್ಟು ಈ ಕುಂಭ ರಾಶಿಯವರೇ ತುಂಬಾ ಜೀವನವನ್ನ ಇದು ಮಾಡ್ಕೊಂಡ್ ಬಂದಿರ್ತಾರೆ. ಆದ್ರೆ ಈಗ ಖುಷಿ ವಿಚಾರ ಕುಂಭ ರಾಶಿಯವರಿಗೆ ಏನಂತಂದ್ರೆ, ನೀವೇನು ಹುಷಾರಾಗಿ ಕುಂಭ ರಾಶಿಯವರಿಗೆ ಸಿಹಿ ಸುದ್ದಿ ವಿಚಾರ ಹೇಳದೆ ಬೇಡ.
ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರಾ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಅಭಿವೃದ್ಧಿ ಕಾಣ್ತೀರಾ, ಪತ್ರ ವ್ಯವಹಾರ ಮಾಡೋರಿಗೆ ಸಹಿತ ಅಭಿವೃದ್ಧಿಯನ್ನ ಕಾಣ್ತೀರಾ, ಒಂದಿಷ್ಟು ಮನೆಯೊಳಗೆ ಖುಷಿ ವಿಚಾರಗಳನ್ನ ಕಾಣ್ತೀರಾ, ಪ್ರಯಾಣಕ್ಕೆ ಹೋದ್ರಿಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀರಾ, ಒಂದಿಷ್ಟು ಮತ್ತೆ ವಾಣಿಜ್ಯದಲ್ಲಿ ಕ್ಷೇತ್ರದಲ್ಲಿ ಲಾಭಗಳನ್ನ ಪಡಿತೀರಾ, ಮತ್ತೆ ನೀವು ಹಾಕಿರ್ತಕ್ಕಂತ ಬೆಲೆಗೆ ಒಳ್ಳೆ ಬೆಲೆ ಬರ್ತದ ಮಾರುಕಟ್ಟೆಗೆ. ಈ ರೀತಿಯಾಗಿ ಬರುವಂತದೆಲ್ಲವೂ ಸಹಿತ ಆಗ್ತದ. ಇನ್ನೊಂದು ಏನ್ ವಿಚಾರ ನಿಮಗೆ ಅಂತಂದ್ರೆ, ಈ ಜನವರಿ ಮುಗಿದು 6 ತಿಂಗಳ ಜೂನ್ ಒಳಗಡೆ ಸ್ವಲ್ಪ ನಿಮಗೆ ಅವಘಡ ಏನಂದ್ರೆ ಮಹಾ ಸಂಕಷ್ಟ ಏನಂದ್ರೆ ಈ ಬೆನ್ನಿಗೆ ಸಂಬಂಧಿಸಿದಂತ ಸ್ವಲ್ಪ ನೋವುಗಳ ಕಾಯ್ದು ಈ ಜಾಯಿಂಟ್ ಪೇನ್ ಬರ್ತದಲ್ಲ, ಸ್ವಲ್ಪ ಬೆನ್ನಿಗೆ ನೋವು ಸಂಬಂಧಿಸಿದ ಕಾಯಿಲೆಗಳು ಬರ್ತದ. ತುಂಬಾ ಹುಷಾರಾಗಿರಿ. ಬೈಕ್ಗಳಲ್ಲಾಗ್ಲಿ ವಾಹನಗಳಲ್ಲಿ ಹೋಗುವಾಗ ಹುಷಾರಿಂದ ಹೋಗುವಂತದ್ದು ಜೀವನ ಮಾಡಬೇಕು. ಮತ್ತೆ ಅಂದ್ರೆ ಮಾತುಗಳನ್ನ ಚೆನ್ನಾಗಿ ಆಡ್ತೀರಾ, ವಾಕ್ಚಾತುರ್ಯ ಮಾತಾಡೋದೇ ಬೇಡ, ಒಳ್ಳೆ ಮಾತನ್ನ ಒಳ್ಳೆ ಬಲಿಷ್ಠರಾಗಿ ಸದೃಢತೆಯಿಂದ ಮಾತಾಡ್ತೀರಾ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಕುಂಭ ರಾಶಿಯವರಿಗೆ ಹೇಳೋದೇ ಬೇಡ, 6 ತಿಂಗಳ ತನಕ ಮುಟ್ಟಿದ್ದೆಲ್ಲ ಚಿನ್ನ, ಒಂದಿಷ್ಟು ಅದೃಷ್ಟದ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ಳೋರು ಯಾರಂದ್ರೆ ಅದು ಕುಂಭ ರಾಶಿಯವರಾಗಿರ್ತಕ್ಕಂಥ. ಎಲ್ಲರಿಗೂ ಸಿಹಿ 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 ವಿಚಾರಗಳೇ ಕುಂಭ ರಾಶಿಯವರಾಗಿರ್ತಕ್ಕ. ಒಳ್ಳೆಯ ಜೀವನನೇ ಜಂಜಾಟ ಸಾಕಾಗ್ಬಿಟ್ಟದ, ತುಂಬಾ ಕಷ್ಟ. ಎದುರಬೇಡಿ, ಎಲ್ಲವನ್ನ ಎದುರಿಸ್ತೀರಾ, ಎಲ್ಲವನ್ನ ಫೇಸ್ ಮಾಡ್ತೀರಾ, ಆ ಶಕ್ತಿ ನಿಮ್ಮಲ್ಲಿದೆ. ಎದುರಬೇಡಿ. ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ, ಯಾವತ್ತು ಯೂತ್ಗಳಿಗೆ ಒಂದೇ ವಿಚಾರ ಹೇಳ್ತೀನಿ, ನನ್ಗೆ ಕಂಡಂಗೆ ನೀವು ಕಂಡಂಗೆ ತಂದೆ ತಾಯಿಗಳಿಗೆ ದಯವಿಟ್ಟು ಗೌರವ ಕೊಡಿ, ಗುರು ಹಿರಿಯರಿಗೆ ಯಾವತ್ತು ನಮಸ್ಕಾರ ಮಾಡ್ಕೊಳ್ಳಿ. ಒಂದು ಚಿಕ್ಕ ಕತೆ ಹೇಳ್ತೀನಿ, ಯಾಕೆ ಹೇಳಂದ್ರೆ ಕುಂಭರಾಶಿಯವ್ರಿಗೆ ಅದು ಸಂದರ್ಭ ಬರ್ತದ. ಯಾಕೆ ಈ ಮಾತು ಕತೆ ಈಗ ಈ ಪಾಯಿಂಟ್ ಒಳಗೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಒಬ್ಬ ಗಂಡ ಹೆಂಡತಿ ಇಬ್ರು ದಂಪತಿಗಳು ಒಂದ್ ಮಗು ಇರ್ತದ. ಆಗ ಏನ್ ಮಾಡ್ತಾನ, ತಂದೆ ವಯಸ್ಸಾಗಿರ್ತಾನೆ, ಬೆಡ್ ಮೇಲೆ ಮಲಗಿರ್ತಾನೆ, ತುಂಬಾ ವರ್ಷಗಳ ಕಾಲ ಮಲಗಿರ್ತಾನೆ, ಅಲ್ಪ ಸ್ವಲ್ಪ ಅಡ್ಡಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅವನ್ಗೆ ನೋಡಿ ಜಾಬ್ ಕೆಲಸದಿಂದ ಬಂದು ನೋಡಿ ಕೆಲಸ ಮಾಡಿ ಅವನ ಅಪ್ಪನ್ ಚಾಕ್ರಿ ಮಾಡಿ ತುಂಬಾ ನೊಂದು ಬಿಡ್ತಾನೆ. ನಮ್ಮ ಅಪ್ಪ ಬರ್ತಾನೆ, ನಮ್ಮ ಅಪ್ಪನ್ ಚಾಕ್ರಿ ಮಾಡಿ ಹೆಂಡತಿಗೂ ಸಾಕಾಗಿರ್ತ, ಗಂಡ ಸಾಕಿರ್ತ. ಒಂದಿನ ಆ ತಂದೆನ ಏನ್ ಮಾಡ್ತಾನಂದ್ರೆ ಒಂದು ಬುಟ್ಟಿ ಒಳಗೆ ಕೂರ್ಸ್ಕೊಂಡು ಬೆಟ್ಟದ ಮೇಲೆ ಕೆಳಗೆ ಬೀಳಿಸಿ ಅವನ ಸಾಯಿಸಕ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಮಗ ಇರ್ತಾನೆ, ಅವನ್ ಮಗನ್ನ ಕರ್ಕೊಂಡು ಹೋದಾಗ, ಮಗನೇ ಈ ಅಜ್ಜನ್ ಕಡೆಯಿಂದ ಸಾಕಾಗಿಬಿಟ್ಟಿದೆ ಅದೇ ಮಮ್ಮನಿಗೆ ಹೇಳ್ತಾನೆ. ಅಜ್ಜನ್ ಕಡೆಯಿಂದ ನೋಡಿ, ನಿಮ್ಮ ಅಜ್ಜನ್ ಕಡೆಯಿಂದ ನನಗೆ ಸಾಕಾಗಿಬಿಟ್ಟಿದೆ ಅಂದ್ರೆ ನಮ್ಮ ಅಪ್ಪನ ಕಡೆಯಿಂದ ಸಾಕಾಗಿಬಿಟ್ಟಿದೆ, ತುಂಬಾ ಕಿರಿಕಿರಿ ಆಗ್ಬಿಟ್ಟದೆ, ಯಾವಾಗ ನೋಡಿದ್ರು ಮಕ್ಕೊಂಡಲ್ಲೇ ಮಲಗಿರ್ತಾನೆ ತುಂಬಾ. ಆಗ ಈ ಬೆಟ್ಟದ ಮೇಲೆಗಳನ್ನ ಕೆಳಗೆ ಹಾಕ್ಬಿಡೋಣ ಅಂತ ಹೇಳಿದಾಗ ಆ ಹುಡುಗ ಅದ್ಭುತ ಮಾತು ಹೇಳ್ತಾನ. ಅದ್ಭುತ ಅಂದ್ರೆ ಅದ್ಭುತ. ಅಪ್ಪ ನೀವ್ ಚೆಲ್ಲುವಾಗ ಬುಟ್ಟಿ ಇಸ್ಕೊಂಡು ಚೆಲ್ಲಿ ಬೆಳೆಸುವಾಗ ಯಾಕ ಅಂತ ಕೇಳಿದಾಗ, ನೆಕ್ಸ್ಟ್ ನಿನ್ ಬೆಳೆಸುವಾಗ ನನಗ್ ಬೇಕಾಗತ್ತೆ ಅಂತ. ಯಾಕೆ ಈ ಮಾತು ಹೇಳ್ತಾನೆ ಅಂತಂದ್ರೆ, ಯಾವತ್ತು ತಂದೆ ತಾಯಿಗಳಿಗೆ ಯಾವತ್ತು ಗೌರವ ಕೊಡಿ. ಯಾಕಂದ್ರೆ ಇವತ್ತು ಹಿಂಡುವಂತ ಎಮ್ಮೆ ಹಾಲು ಹಿಂಡಿ ಆದ್ಮೇಲೆ ಒಂದ್ಸರಿ ಹಿಂಡಲಿಲ್ಲ ಅಂದ್ರೆ ಅದನ್ನ ಕಡ್ದು ಕಸಾಯಿಗೆ ಹಾಕ್ಬೇಡಿ. ಯಾಕಂದ್ರೆ ಇಷ್ಟು ದಿನ ಹಾಲು ಕೊಟ್ಟಿರ್ತದ. ನಮ್ಮಪ್ಪ ನನಗೇನೋ ಮಾಡಿಟ್ಟಿಲ್ಲ ಅಂತ ಬೇಸರ ಪಡಬೇಡಿ. ನಿಮ್ ಹುಟ್ಟಿಸಿದಾನೆ, ಒಳ್ಳೆಯ ಏನಂದ್ರೆ ಅಪ್ಪ ಹೆಸರಿಡ್ತಾನೆ, ಆ ಹೆಸರಿಗೆ ಒಳ್ಳೆಯ ಕಪ್ಪು ಮಸಿ ಬೆಳೆದಂಗ ನೀವು ಸಮಾಜದೊಳಗೆ ಬದುಕ್ತೀರ, ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಅದೇ ಮೇನ್ ದೊಡ್ಡದಾಗಿರೋದು. ಅಪ್ಪ ಹೆಸರಿಡೋದು, ಹೆಸರು ಉಳಿಸೋ ಕೆಲಸ ಮಗ ಮಾಡಿದ ಸಾಕು, ಕಪ್ಪು ಮಸೆ ಬೆಳೋದ್ ಬೇಡ. ಯಾಕಂದ್ರೆ ಅಪ್ಪ ಸಾಯೋ ಗಂಟ ಸಹಿತ 2 ಅಕ್ಷರದ ಅಪ್ಪ, 2 ಅಕ್ಷರದ ಅಮ್ಮ, 2 ಅಕ್ಷರದ ಶಾಲೆ, 2 ಅಕ್ಷರದ ನಿದ್ದೆ, 2 ಅಕ್ಷರದ ಓಟ, 2 ಅಕ್ಷರದ ಪಾಠ, ಎಲ್ಲ 2 ಅಕ್ಷರದೊಳಗೆ ಜೀವನ. 2 ಅಕ್ಷರ ಅನ್ನೋದೇ ಜೀವನದೊಳಗೆ ಇರುವಾಗ ನಾವು ಸಹಿತ 2 ಅಕ್ಷರದೊಳಗೆ ಬದುಕುತ್ತಿರುವಂತ ನಾವುಗಳು ಸಹಿತ ತಾಯಿಗೆ ಗೌರವ ಕೊಟ್ಟು, ತಂದೆ ತಾಯಿಗಳ ಗುರು ಹಿರಿಯರಿಗೆ ಯಾವಾಗ್ಲೂ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರ ಎಲ್ಲೋ ಯಶಸ್ಸನ್ನ ನಾವು ಕಾಣ್ತೀವಿ ಅನ್ನುವಂಥದ್ದು ಮಾತನ್ನ ಹೇಳಿ, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇದೆ, ಇನ್ನೂ ಸಹಿತ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ, ನಿಮ್ಮ ಬೆಂಬಲ ನನ್ನ ಮೇಲೆ ಸದಾಕಾಲ ಹಿಂಗ ಇತ್ತಂದ್ರೆ ಪ್ರತಿ ತಿಂಗಳ ಅಂದ್ರೆ ಮಾಸಿಕ ಭವಿಷ್ಯವನ್ನ ಹಾಕ್ತಾ ಇರ್ತೀನಿ. ಅಂದ್ರೆ ಇನ್ನೊಂದೇನು ವಿಚಾರ ಅಂತಂದ್ರೆ, ಯಾವ ರಾಶಿಯವರ ವಿಡಿಯೋಗಳು ಬೇಕಾಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗುರುಗಳೇ ನಂದು ಈ ರಾಶಿ, ಆದಷ್ಟು ಹೆಚ್ಚು ನಿಮ್ಮ ರಾಶಿಗಳನ್ನ ತಿಳಿಸಿ ಅನ್ನುವಂಥದ್ದು ಮಾತನ್ನ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.